ಏನ್ ಮಾಡ್ತಾ ಇದೀಯ ನೀನು? ಏನ್ ಮಾಡ್ಬೇಕಿತ್ತೋ ಅದನ್ನೇ ಮಾಡ್ತಾ ಇದ್ದೀನಿ. ಈ ಹೇಮ ನನ್ನ ಶತ್ರು, ಅದು ನಿನಗೆ ಗೊತ್ತಾ? ಗೊತ್ತು. ಗೊತ್ತಿದ್ದು ಈ ಮೂರ್ಖತನ ಯಾಕೆ ಮಾಡ್ತಾ ಇದೀಯಾ? ಇದು ನಿನ್ನ ದೃಷ್ಟಿಯಲ್ಲಿ ಮೂರ್ಖತನ ಇರಬಹುದು, ಆದ್ರೆ ನನ್ನ ದೃಷ್ಟಿಯಲ್ಲಿ ಕರ್ತವ್ಯ. ನಾನೇ ಅಮೃತ. ಯಾಕೆ ಭಯ, ಗಾಬರಿ, ಆತಂಕ ಎಲ್ಲ ಒಟ್ಟಿಗೆ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆ? ಭಯ, ಗಾಬರಿ, ಆತಂಕನ? ಅದು ನನ್ನ ಮುಖದಲ್ಲ, ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅಂತ ನೀನು ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ರು. ನಿನ್ನ ಮನಸ್ಸಲ್ಲಿ ಭಯ ಇದೆ ಅಂತ ನನಗ್ ಗೊತ್ತು. ಊರ್ಮಿಳಾ ಎಲ್ಲಿ? ಅವಳು ಇರಬೇಕಾಗಿರೋ ಜಾಗದಲ್ಲೇ ಇದ್ದಾಳೆ. ಅದಕ್ಕಿಂತ ಆಘಾತಕಾರಿ ಸುದ್ದಿ ಇದೆ, ಕೇಳ್ತೀಯಾ? ಏನದು? ನೀವು ಕುತಂತ್ರದಿಂದ ನನ್ನನ್ನ ಅರ್ಜುನ್ ಅವ್ರನ್ನ ದೂರ ಮಾಡೋದಕ್ಕೆ ನೋಡಿದ್ರಿ, ಆದ್ರೆ ನಿಮ್ಮ ಕುತಂತ್ರನ ನಿಮಗೆ ತಿರುಗಿಸಿ ಆ ಊರ್ಮಿಳಾಳ ರೂಪದಲ್ಲಿ ನನ್ನ ಅರ್ಜುನ್ ಅವ್ರನ್ನ ನಿಮ್ಮ ಕಣ್ಣು ಮುಂದೆನೆ ಮದುವೆ ಆದೆ. ಏನು ಮಹಾನ್ ಮಂತ್ರವಾದಿ, ನನ್ನ ಅಂಕೆ ಮೀರಿ ಏನು ನಡೆಯೋದಿಲ್ಲ ಅಂತ ಹೇಳ್ತಾ ಇದ್ದೆ ಅಲ್ಲ? ಅವಳ ರೂಪದಲ್ಲಿ ನಾನು ಮದುವೆ ಆಗ್ತಾ ಇದ್ದಿದ್ದು ನಿನಗೆ ಗೊತ್ತಾಗದೆ ಇದ್ರೆ ನೀನ್ ಯಾವ ಸೀಮೆ ಮಂತ್ರವಾದಿ? ನಿನಗೆ ಯಾಕೆ ಈ ಮಂತ್ರದಂಡ ಎಲ್ಲ? ನನ್ನ ತಂದೆ, ತಾಯಿ, ಬಂಧು ಬಳಗ, ಗುರು ಹಿರಿಯರಿಗಿಂತ ಮಿಗಿಲಾಗಿರೋ ಶಾಸ್ತ್ರಿಗಳಿಗೆ ನಿನ್ನಿಂದ ಏನಾದ್ರೂ ತೊಂದರೆ ಆದ್ರೆ ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಅರ್ಜುನ್, ನಾನು ನಿಮ್ಮ ಮಣಿ. ಯಾವ ಮಣಿ? ಏನ್ ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಮನ್ನ ಮದುವೆ ಆಗ್ಬೇಕಾಗಿದ್ದ ಮಣಿ. ನೀನು ಮಣಿ ಅಲ್ಲ, ಊರ್ಮಿಳ. ಊರ್ಮಿಳ ನೀನ್ ಯಾರು? ಯಾಕೆ ಈ ಲೋಕಕ್ಕೆ ಬಂದಿದ್ಯಾ? ಯಾಕೆ ನನ್ನ ಅಮೃತ ಅವ್ರನ್ನ ದೂರ ಮಾಡೋದಕ್ಕೆ ಹೊರಟಿದ್ಯಾ? ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ ಅಂತ ಎಲ್ಲ ನನಗೆ ಗೊತ್ತಾಯ್ತು. ಇನ್ನು ನಿನ್ನ ಯಾವ ಗುಟ್ಟುಗಳು ಗುಟ್ಟಾಗಿ ಉಳಿದಿಲ್ಲ, ಎಲ್ಲ ಬಯಲಾಗಿದೆ. ನಾನು ಇದನ್ನೆಲ್ಲ ಮಾಡಿದ್ದು ನಿನ್ನ ಮೇಲಿರೋ ಪ್ರೀತಿಯಿಂದ. ಸುಳ್ಳು ಹೇಳ್ಬೇಡ. ನನ್ನ ಮೇಲಿರೋ ಪ್ರೀತಿಯಿಂದ ಅಲ್ಲ, ನನ್ನ ಒಳಗಿರೋ ನಾಗಮಣಿಗೋಸ್ಕರ. ಅದನ್ನ ವಶಪಡಿಸ್ಕೊಳ್ಳೋ ದುರಾಸೆಯಿಂದ. ಇಲ್ಲ, ನೀವ್ ನನ್ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ಅಪಾರ್ಥ ಮಾಡ್ಕೊಂಡಿದ್ದೆ, ಈಗಲ್ಲ ಆಗ. ನೀನು ನಾಟಿ ಔಷಧಿ ಕೊಡೋ ಪುಷ್ಪನಾಥನ ಮೊಮ್ಮಗಳು, ನಿನಗೂ ನಾಟಿ ಔಷಧಿ ಕೊಡೋದಕ್ಕೆ ಬರುತ್ತೆ ಅಂತ ಅಪಾರ್ಥ ಮಾಡ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ನೀನು ತಕ್ಷಕ ನಾಗಲೋಕದವಳು, ನಿನ್ನ ಹೆಸರು ಊರ್ಮಿಳಾ ಅಂತ. ಓ, ಗೊತ್ತಾಯ್ತಾ? ಒಳ್ಳೇದೇ ಆಯ್ತು. ಈಗ್ಲೂ ಕಾಲ ಮಿಂಚಿಲ್ಲ. ನೀನ್ ನನ್ನನ್ನ ಮದುವೆ ಆದ್ರೆ ನಾಗಮಣಿ ಸಮೇತ ನಮ್ಮ ಲೋಕಕ್ಕೆ ಹೋಗೋಣ. ಅಲ್ಲಿ ನೀನು ಮಹಾರಾಜನ್ ತರ ಮೆರಿಬಹುದು. ಮಹಾರಾಜ? ನೀನು ಮಹಾರಾಜನ ಪಟ್ಟ ಅಲ್ಲ, 7 ಲೋಕದ ಸಾಮ್ರಾಟನ ಪಟ್ಟ ಕೊಟ್ರು ನಾನು ನನ್ನ ಅಮೃತ ಅವ್ರನ್ನ ಬಿಟ್ಟು ಬರೋದಿಲ್ಲ. ನಿನಗೆ ಬದುಕೋ ಆಸೆ ಇದ್ರೆ ಬೇಗ ಹೋಗಿ ನಿನ್ನ ಲೋಕನ ಸೇರ್ಕೋ. ಇಲ್ಲ ಅಂದ್ರೆ ನಿನ್ನ ಗಂಗಾಧರನಿಗೆ ಪ್ರಿಯ ಆಗಬೇಕು, ಆಗತಾಕ್ಯ. ಏ ಬುಡ್ಬುಡ್ಕೆ ಶಾಸ್ತ್ರಿ, ಕೇಳಿದ್ಯಾ ಅರ್ಜುನ್ ಏನ್ ಹೇಳ್ದ ಅಂತ? ಇದಕ್ಕೆಲ್ಲ ಕಾರಣ ನೀನೇ. ನೀನು ಬದುಕಿರ್ಬಾರ್ದು.
ಅಮೃತ, ನಿಜ ಹೇಳ್ತಾ ಇದೀಯ ನೀನು? ಹೌದು ಅತ್ತೆ, ನಾನು ನಾಗಿಣಿಯನ್ನು ಒಂದೇ ಒಂದು ಕಾರಣದಿಂದ, ನಿಮ್ಮಿಂದ, ನನ್ನ ಅರ್ಜುನ್ ಅವರಿಂದ ನೀವು ನನ್ನನ್ನು ದೂರ ಮಾಡೋದಕ್ಕೆ ನೋಡಿದ್ರಿ. ಆದ್ರೆ ನೀವು ಸಾಮಾನ್ಯ ಮನುಷ್ಯರು ಅಂತ ಅನ್ಕೊಂಡಿರೋ ಆ ಮಣಿ ಕೂಡ ಒಬ್ಬ ನಾಗಿಣಿನೇ. ಅವಳು ನಾಗಿಣಿನ? ಹೌದು ಅತ್ತೆ. ಇದನ್ನ ನಾನು ನಂಬೋದಕ್ಕಾಗ್ತಾ ಇಲ್ಲ. ಅವಳು ತಕ್ಷಕ ವಂಶದ ಯುವರಾಣಿ. ಅವಳ ಹೆಸರು ಊರ್ಮಿಳ. ಆ ಊರ್ಮಿಳ ಅರ್ಜುನ್ ಅವರ ಹಿಂದೆ ಬಿದ್ದಿದ್ದು ನಾಗಮಣಿಗೋಸ್ಕರ. ಅವಳು ನಾಗಿಣಿ ಅಂತ ಗೊತ್ತಾದ ಮೇಲೆ ನಾನು ಅರ್ಜುನ್ ಅವ್ರನ್ನ ಮತ್ತೆ ಮದುವೆ ಆಗಿದ್ದು. ಆಮೇಲೆ ಅರ್ಜುನ್ ಅವರು ನಾಗ ಅಂತ ನನಗೆ ಗೊತ್ತಾಗಿದ್ದು. ಅರ್ಜುನ ನಾನು ಹೊತ್ತಿಲ್ಲ ಹೆತ್ತಿಲ್ಲ, ಆದ್ರೂ ಅವನ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ. ನನ್ನ ಮಗ ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾನೋ ಅನ್ನೋ ಭಯದಿಂದ ಅವನನ್ನ ನಿನ್ನಿಂದ ದೂರ ಮಾಡಕ್ ನೋಡಿದೆ. ಪಾಪ ಕೃತ್ಯಕ್ಕೆ ಬಾಬಾ ಈ ರೀತಿ ಹಿಂಸೆ ಕೊಡ್ತಾ ಇರೋದು ಅನ್ಸತ್ತೆ. ಆ ದೇವ್ರೆ ನನಗ್ ಕೊಟ್ಟಿರೋ ಶಿಕ್ಷೆ ಅನ್ಸತ್ತೆ ಇದು. ಅಮೃತ, ನಿನ್ ಸ್ವತ್ತು ನನಗ್ ಬೇಡಮ್ಮ. ನಾನು ಕಾಡಿಂದ ಬಂದ ತಕ್ಷಣ ನಾಗಮಣಿನ ದೇವ್ರ ಕೋಣೆಲಿ ದೇವ್ರ ಫೋಟೋ ಹಿಂದೆ ಬಚ್ಚಿಟ್ಟಿದ್ದೀನಿ. ನಾಗಮಣಿನ ನಾನು ನಿನಗೆ ಕೊಟ್ಟು ನಾನು ಋಣಮುಕ್ತಳಾಗ್ಬಿಡ್ತೀನಿ. ನಾಗಮಣಿ ನನಗಲ್ದೆ ಬೇರೆ ಯಾರಿಗೂ ದಕ್ಕಬಾರದು. ದಕ್ಕಬಾರ್ದು ಅಂತ ಹೇಳೋದಿಕ್ಕೆ ಅದು ನಿನ್ನ ಸ್ವತ್ತಲ್ಲ, ನಾಗವಂಶದ ಸ್ವತ್ತು, ನಾಗಲೋಕದ ಸ್ವತ್ತು. ಅದೆಲ್ಲ ಗೊತ್ತಿರೋ ವಿಚಾರನೆ ಬಿಡು. ಹೇಮಾ, ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೋ. ನಾನು ನಿನ್ನ ಗಂಡ, ನಿನ್ನ ಮೈದನಿಗೆ ನಾಗಮಣಿಯನ್ನ ಕೊಟ್ಟು ಅವ್ರನ್ನ ಉದ್ಧಾರ ಮಾಡಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಹೋಗ್ತೀನಿ ಅಂತ ಅಂದ್ಕೋಬೇಡ. ಅವರ ವಶದಲ್ಲಿದ್ದ ನಾಗಮಣಿಯನ್ನ ನನ್ನ ವಶಕ್ಕೆ ಪಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಿದ್ದೆ ಹೊರತು ಅವರ ಮೇಲೆ ವಿಶೇಷವಾದ ಕಾಳಜಿ, ಪ್ರೀತಿ, ಮಣ್ಣು ಮಸಿ ಯಾವುದೂ ಇಲ್ಲ ನನಗೆ. ಇದನ್ನ ಕುರಿಗಳು ಅರ್ಥ ಮಾಡ್ಕೊಳ್ದೆ ಮುಟ್ಟಾಡ ತರ ನಂಬುದ್ರು. ಎಲ್ಲಿಗೆ ಹೋಗ್ತಾ ಇದ್ಯಾ? ನಾಗಮಣಿಯನ್ನ ವಶಪಡಿಸ್ಕೊಳ್ಳೋದಕ್ಕೆ. ಅದನ್ನ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ಲೆಕ್ಕಗಳು ಚುಕ್ತಾ ಆಗ್ಬೇಕು. ಯಾವ ಲೆಕ್ಕ? ಸೂತಕದ ಲೆಕ್ಕನ, ಸೇಡಿನ ಲೆಕ್ಕನ, ಇಲ್ಲ ನಿನ್ನ ಸಾವಿನ ಲೆಕ್ಕನ? ಓ ಹೌದಲ್ವಾ? ನಾಗಮಣಿನ ಪಡ್ಕೊಳ್ಳೋದಕ್ಕಿಂತ ಮುಂಚೆ ನಿನ್ನ ಸಮಾಧಿ ಕಟ್ಟಬೇಕು. ಆಮೇಲೆ ನಾಗಮಣಿನ ನನ್ನ ವಶಕ್ಕೆ ಪಡ್ಕೊಂಡು ನಿನ್ನ ಸಮಾಧಿಯ ಮೇಲೆ ನನ್ನ ಸಂತೋಷದ ಸೌಧ ಕಟ್ಕೊಂಡು ಮೆರಿತೀನಿ. ಈ ನಗು ಕೊನೆ ನಗು ಭೈರವ. ನೀವು ಮನೆಗೆ ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಊರ್ಮಿಳ,
ಅಂತ್ಯಕಾಲದಲ್ಲಿ ಅಧಿಕ ಪ್ರಸಂಗ ಜಾಸ್ತಿ ಮಾಡಬೇಡ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಶಾಸ್ತ್ರಿಗಳನ್ನ ಬಿಟ್ಟು ಬಿಡೋ. ತಪ್ಪು ಮಾಡಿದವ್ರನ್ನ ಕ್ಷಮಿಸಿ ಬದುಕೋ ಹೋಗು ಅಂತ ಬಿಡೋದಕ್ಕೆ ನಾನು ದೇವದೂತೇನೂ ಅಲ್ಲ, ಶಾಂತಿ ದೂತೇನೂ ಅಲ್ಲ. ತಕ್ಷಕ ಲೋಕದ ಯುವರಾಣಿ ಊರ್ಮಿಳ. ಇನ್ನು ನಿನಗೆ ಶಾಂತಿ ಮಂತ್ರ ಪಡಿಸಿದ್ರೆ ಪ್ರಯೋಜನ ಇಲ್ಲ. ಹೇಳೋ ರೀತಿಲೇ ಹೇಳಬೇಕು. ಅರ್ಜುನ್ನಿಂದನೇ ಈ ಉರ್ಮಿಳಲ ಅಂತ್ಯ ಅಂತ ಆ ಬ್ರಹ್ಮನೇ ಬರೆದಿದ್ದಾನೆ. ಹಾಗಾಗಿ ಇಲ್ಲಿ ನನ್ನ ಅವಶ್ಯಕತೆ ಇಲ್ಲ. ನನ್ನ ಅವಶ್ಯಕತೆ ಮತ್ತೊಂದು ಕಡೆ ಇದೆ. ನಾನು ಅಲ್ಲಿ ಹೋಗಿ ನನ್ನ ಕರ್ತವ್ಯನ ಮಾಡಿ ಮುಗಿಸ್ತೀನಿ. ಹೌದು. ನನ್ನ ಪ್ರೀತಿಸೋದಕ್ಕೆ ಬೇಕು ಅಂತ ಆಸೆ ಕೊಟ್ಟಿದ್ದೆ. ಹುಡುಗರನ್ನು ಕೊಟ್ಟೆ. ಸಾವಿರ ಸಲ ಸೋತ್ರು ನಿನಗಿನ್ನೂ ನಾಗಮಣಿ ಮೇಲಿನ ಆಸೆ ಹೋಗಿಲ್ಲ ಅಲ್ವಾ? ಸೋಲು ಸಾವು ಅಂದ್ಕೊಂಡವನು ಸಮಾಧಿ ಆಗ್ತಾನೆ, ಸೋಲನ್ನ ಸೋಪಾನ ಅಂದ್ಕೊಂಡವನು ಸಾಮ್ರಾಟ್ನಾಗ್ತಾನೆ. ನಾನು ಸಾಮ್ರಾಟ್ನ ಆಗೋದಕ್ಕೆ ಹುಟ್ಟಿರೋದು. ನಿನ್ನ ತರ್ಕ ಸರಿಯಾಗಿ ಇದೆ ಭೈರವ. ಈ ಕ್ಷಣಕ್ಕೆ ಅದು ನಿನಗೆ ಅನ್ವಯಿಸಲ್ಲ. ಮಾತಾಡಿ ಕಾಲಹರಣ ಮಾಡಬೇಡ ನಾಗಿನಿ. ನಾನು ನಾಗಮಣಿಯನ್ನು ವಶಪಡಿಸ್ಕೋಬೇಕು. ದಾರಿ ಬಿಡು. ಅಂದ್ರೆ ನಿನ್ನನ್ನು ಯಮಪುರಿಗೆ ಅಟ್ಟು ಹೋಗ್ಬೇಕಾಗುತ್ತೆ. ಯಮಪುರಿಯ ಬಾಗಿಲನ್ನ ತಟ್ಟಬೇಕಾಗಿರೋದು ನಾನಲ್ಲ, ನೀನು. ಯಾರು ಅನ್ನೋದನ್ನ ಈಗ ನಿನಗೆ ತೋರಿಸ್ತೀನಿ. ಮಹಾಕಾಲ ಮಹಾಕಾಲ
ಶಕ್ತಿಹೀನಳಾಗಿ ಬಿದ್ದಿದ್ಯಾ. ಈಗ ಗೊತ್ತಾಯ್ತಾ ಯಾರ ಸಾವು ಯಾರ ಕೈಯಲ್ಲಿದೆ ಅಂತ? ಪರಮೇಶ್ವರ, ನೀನು ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ ಅನ್ನೋ ಮಾತನ್ನ ಇವತ್ತು ಉಳಿಸ್ಕೊ. ಈ ದುಷ್ಟನ್ನ ಸಂಹಾರ ಮಾಡೋದಿಕ್ಕೆ ನನಗೆ ಶಕ್ತಿ ಕೊಡು, ಸಹಾಯ ಮಾಡು ನನಗೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ಅಸ್ತ್ರದಿಂದ ನೀನು ಸರ್ವನಾಶ ಆಗೋಗ್ತೀಯ. ಆಮೇಲೆ ನಾಗಮಣಿಗೆ ನಾನೇ ಒಡೆಯ. ಓಂ ನಮಃ ಶಿವಾಯ. ಮಹಾಕಾಲ. ತಾಯಿ ಪಾಪಿ, ತಾಯಿ! ಇಷ್ಟು ದಿನ, ಇಷ್ಟು ವರ್ಷಗಳು ನೀನು ಮಾಡಿರೋ ಪಾಪಕ್ಕೆ ಇವತ್ತು ನಿನಗೆ ಸರಿಯಾದ ಶಿಕ್ಷೆ ಆಯ್ತು. ಸಾಯಿ, ಸತ್ತು ಸೀದಾ ನರಕಕ್ಕೆ ಹೋಗು.